ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SG ಕಾರ್ಟೂನ್. ಈ ಕತೆ ಏನಂದ್ರೆ, ಜಾತಿ ಧರ್ಮ ಮೌಢ್ಯತೆಗಳನ್ನು ಮುಂದುವರಿಸಿಕೊಂಡು ಹೋದರೆ ನಮ್ಮ ಗತಿ ಏನಾಗುತ್ತದೆ ಎಂದು ತಿಳಿಸುವ ಒಂದು ಕಥೆಯಾಗಿದೆ. ಬನ್ನಿ ತಿಳಿಯೋಣ. ಇವರಪ್ಪ ಎಲ್ಲೋಗಿದಾನೋ ಏನೋ, ಎಷ್ಟೋ ಹೊತ್ತಾಯ್ತು ಇನ್ನೂ ಆದ್ರೂ ಬಂದಿಲ್ಲ. ಮಗುಗೆ ಹುಷಾರಿಲ್ಲ ಅಂತ ಹೇಳಿದ್ದೆ, ಹಾಸ್ಪಿಟ್ಲಿಗೆ ಹೋಗೋಣ ಗಡ ಬರ್ರಿ ಅಂತ ಹೇಳಿದ್ದೆ, ಇನ್ನೂ ಆದ್ರೂ ಬಂದಿಲ್ಲ. ಏನು ಹೊಲದಲ್ಲಿ ಏನ್ ಮಾಡ್ತಿದಾರೋ ಏನೋ ಇವರು. ಏನ್ ಮಾಡ್ತಿದೀಯೇ ಸಿದ್ಲಿಂಗಿ? ಹಾ, ನೀವು ಬರೋ ದಾರಿನೇ ಕಾಯ್ತಾ ಇದ್ವಿ. ಎಷ್ಟೊತ್ತಾಯ್ತು, ಎಲ್ಲೋಗಿದ್ರಿ ನೀವು? ಮಗು ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿರ್ಲಿಲ್ವಾ ನಿಮ್ಗೆ? ಗಡ ಬನ್ನಿ ಹೊಲದಿಂತ್ರ ಅಂತ ಹೇಳಿರ್ಲಿಲ್ವಾ ನಿಮ್ಗೆ ನಾನು? ಅಯ್ಯೋ, ನಾನು ಬೇಗ ಬರೋಣ ಅಂತಾನೆ ಎಲ್ಲ ಕ್ಯಾಮೆಗಳನ್ನು ಮುಗಿಸ್ ಬರೋಣ ಅಂತಾನೆ ಕಾಯ್ತಿದ್ದೆ. ಆದರೆ ನಿನಗೆ ಗೊತ್ತಲ್ಲ ನಮ್ಮ ಎತ್ತುಗಳು ಹೆಂಗೆ ಅಂತ. ಒಂದು ಸೋಂಬೇರಿ ಎತ್ತಾದ್ರೆ ಇನ್ನೊಂದು ಅದನ್ನ ನೋಡಿ ಸುಮ್ಮನೆ ಹಂಗೆ ಕುತ್ಕೊಂಡ್ಬಿಡ್ತಾವಪ್ಪ. ಯಪ್ಪ, ಈ ಎತ್ತನ್ನ ಹೆಂಗ ಸಂಭಾಳಿಸ್ಬೇಕು ಅನ್ನೋದೇ ಗೊತ್ತಾಗಲ್ಲ ನನಗಂತೂ. ಅದಕ್ಕೆ ಹೇಳಿದ್ ನಾನು, ಆ ಎತ್ತುಗಳನ್ನ ಸಂತೆಯಲ್ಲಿ ಮಾರಿ ಬೇರೆ ಎತ್ತು ತಗೊಂಡ್ಬರ್ರಿ ಅಂತ. ನೀವೊಂದು ಅದನ್ನ ಮಾರೋದು ಹೆಂಗೆ ಹೇಳಿ ನೀನೇ? ಅವು ಸೋಂಬೇರಿ ಎತ್ತುಗಳು ಅಂತ ನಮಗೂ ಗೊತ್ತು, ಎಲ್ಲರಿಗೂ ಚೆನ್ನಾಗೇ ಗೊತ್ತು ನಮ್ಮೂರಲ್ಲಿರೋರಿಗೆ. ಈಗ ಅದು ಇರ್ಲಿ, ಮಗುಗೆ ಹುಷಾರಿಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬರಂ ಬನ್ನಿ, ಇಲ್ಲೇ ಪ್ರೈವೇಟ್ ಹಾಸ್ಪಿಟ್ಲಿಗೆ. ಹ್ಞೂ ಸರಿ, ನಡಿ ಹೋಗೋಣ. ನನಗೂ ಯಾಕೋ ಗೊತ್ತಿಲ್ಲ, ನನ್ನ ಕಣ್ಣು ಯಾಕೋ ಭಾಳ ನೋಯ್ತೈತಿ. ಏನು ನನಗೆ ಹಾಸ್ಪಿಟ್ಲಲ್ಲಿ ನಾನು ತೋರಿಸ್ಕೊಂಡು ಬರ್ತೀನಿ, ನಡಿ ಹೋಗೋಣ. ನೋಡ್ರಿ, ಮಗುಗೆ ಏನೂ ಆಗಿಲ್ಲಂತೆ, ಇಂಜೆಕ್ಷನ್ ಮಾಡಿಸಿದಾರಲ್ಲ, ಕರ್ಕೊಂಡು ಹೋಗೋಣ. ಔಷಧಿನೂ ಬರ್ಕೊಟ್ರಲ್ಲ, ಅಲ್ಲೇ ಹೊರಗಡೆ ತಗೊಂಡು ಹೋಗೋಣ ಅಂತ. ಸರಿ, ನಡಿ ಹೋಗೋಣ. ನಾನು ಈಗ ಕಣ್ಣು ತೋರಿಸಿದೆ, ನನಗೇನು ಆಗಿಲ್ವಂತೆ. ಇದೊಂದು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನು ಹಚ್ಕೊಂಡ್ರೆ ಸಾಕಂತೆ. ಓ, ಎಲ್ಲೋಗಿದೆಯೇ? ಬಾರೆ ಇಲ್ಲಿ ನೋಡಿ. ನನ್ನ ಕಣ್ಣು ಎಷ್ಟು ದಿನ ಆಯಿತು, ನನ್ನ ನೋವಾಯಿತು ಅಂತ ಹೇಳ್ತಿದ್ನಲ್ಲ, ಎಷ್ಟು ನೋವಾಗ್ತಿದೆ ಇನ್ನೂ ಆದ್ರೂ. ಇಲ್ಲ, ನೀನು ಇಲ್ಲೇ ಇರು, ನಾನು ನನ್ನ ಫ್ರೆಂಡಿಗೆ ಕರ್ಕೊಂಡು ಹೋಗಿ ಬರ್ತೀನಿ, ಆಯಿತಾ? ಯಾಕೋ ಬಸ್ಲಿಂಗ, ಇಲ್ಲಿ ಹೋಗ್ತಿದೀಯ? ಏನಾಗಿದೆ ನಿನ್ನ ಕಣ್ಣು? ಹೌದು ಇಲ್ಲ ರೀ, ನಾನೇನೋ ಬೇನೆ ಬಂದಿರ್ಬೋದು ಅಂತ ಇಲ್ಲೇ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹೋಗಿ ತೋರಿಸ್ಕೊಂಡಿದ್ದೆ. ಆದರೆ ಅದು ವಾಸಿನೇ ಆಗಲಿಲ್ಲ. ಅದಕ್ಕೆ ಈಗ ಯಾವುದಾದ್ರೂ ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ಹಾಸ್ಪಿಟ್ಲು ಗೊತ್ತಿದ್ರೆ ಹೇಳಿ ಸ್ವಲ್ಪ. ಹೌದಾ? ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಳ್ಳೆ ಡಾಕ್ಟ್ರ್ ತಿಮ್ಮಯ್ಯ ಅನ್ನೋರು ಬಂದಿದ್ದಾರೆ ನೋಡಿ, ಅವ್ರ ಹತ್ರ ತೋರಿಸ್ಕೋ, ಗಡ ಹುಷಾರಾಗ್ಬಿಡುತ್ತೆ. ಚೆನ್ನಾಗಿದ್ದಾರೆ ಅವ್ರು, ಚೆನ್ನಾಗಿ ಟ್ರೀಟ್ಮೆಂಟು ಕೊಡ್ತಾರೆ. ಅಂತ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನು ಚೆನ್ನಾಗಿ ನೋಡ್ತಾರೆ? ಅಲ್ಲಿ ಒಂದೊಂದು ಒಳ್ಳೆ ವ್ಯವಸ್ಥೆನೂ ಕೂಡ ಇಲ್ಲ. ಅಂತಲ್ಲಿ ತೋರಿಸ್ಕೊಳ್ಳ ಬೇರೆ ಯಾವುದಾದ್ರೂ ಹಾಸ್ಪಿಟ್ಲು ಇದ್ದರೆ ಹೇಳಿ ಸ್ವಲ್ಪ. ಅಯ್ಯೋ, ಪ್ರೈವೇಟ್ ಹಾಸ್ಪಿಟ್ಲಿಗಿನ್ನ ಗೌರ್ಮೆಂಟ್ ಹಾಸ್ಪಿಟ್ಲೇ ಚೆನ್ನಾಗಿದೆ, ಅಲ್ಲೇ ಹೋಗ್ರಿ. ಈಗ ಹೊಸ ಡಾಕ್ಟ್ರು ತಿಮ್ಮಯ್ಯ ಅನ್ನೋರು ಬಂದಿದ್ದಾರೆ ನೋಡಿ, ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ಅಲ್ಲೇ ಹೋಗಿ. ಹಾಂ ಸರಿ, ನೀವು ಹೇಳಿದ್ರಿ ಅಂತ ನೋಡ್ತೀನಿ, ಎಲ್ಲೊಂದ್ಸತಿ ಟ್ರೈ ಮಾಡಿ ಹೋಗ್ತೀನಿ, ನೋಡ್ತೀನಿ ಏನಾಗುತ್ತೆ ಅಂತ. ಹಾಂ ಸರಿ ಕಣಪ್ಪ, ಹೋಗ್ಬಾ ಹುಷಾರಾಗಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಾಂ, ಏನಾಗಬೇಕಿತ್ತು ಅಂಕಲ್? ಇಲ್ಲಿ ಯಾರೋ ಡಾಕ್ಟರ್ ತಿಮ್ಮಯ್ಯ ಅಂತಿದ್ದಾರಲ್ಲ, ಅವ್ರು ಎಲ್ಲಿದ್ದಾರೆ? ಐ ಸ್ಪೆಷಲಿಸ್ಟ್ ಇದ್ದಾರಲ್ಲ, ಅವ್ರು ಎಲ್ಲಿ ಬರುತ್ತೆ ಅವ್ರ ವಾರ್ಡ್? ಹಾಂ ಅಂಕಲ್, ಹಿಂಗೆ ಮುಂದೆ ಹೋಗಿ ಲೆಫ್ಟಲ್ಲಿ ತಿರುಗಿದ್ರೆ ಸಿಗುತ್ತೆ ನೋಡಿ, ಅವ್ರದ್ದೇ ಮೇಲೆ ಅವ್ರ ನೇಮ್ ಬರ್ತಿದ್ದಾರೆ ನೋಡಿ. ಹಾಂ ಸರಿ ಅಪ್ಪ, ಥ್ಯಾಂಕ್ಸ್. ಇಟ್ಸ್ ಓಕೆ ಅಂಕಲ್. ಹಲೋ, ಎಕ್ಸ್ಕ್ಯೂಸ್ ಮೀ ಸರ್, ಡಾಕ್ಟರ್ ತಿಮ್ಮಯ್ಯ ಅಂದರೆ ನೀವೇನಾ? ಹಾಂ ಹೌದು, ನಾನೇ ಸರ್. ನನ್ನ ಹೆಸರು ಬಸ್ಲಿಂಗಯ್ಯ ಅಂತ. ಮೊನ್ನೆ ಅಂತ ಯಾಕೋ ಗೊತ್ತಿಲ್ಲ, ನನಗೆ ಈ ಕಣ್ಣಂತರೂ ಭಾಳ ನೋವು ಆಗ್ತಾಯಿದೆ, ಏನು ಮಾಡೋದು ಅಂತ ತಿಳಿತಿಲ್ಲ. ಅದಕ್ಕೆ ನಾನು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿದ್ದೆ, ತೋರಿಸಿದೆ. ಆದರೆ ಅವರು ಏನೂ ಆಗಲ್ಲ, ವಾಸಿ ಆಗುತ್ತೆ, ಈ ಆಯಿಂಟ್ಮೆಂಟ್ ಹಚ್ಕೊಳ್ಳಿ ವಾಸಿ ಆಗುತ್ತೆ ಅಂತ ಹೇಳಿದರು. ಆದರೂ ಇನ್ನೂ ಹೆಚ್ಚಿಗೆ ಆಗ್ತಾ ಇದೆ. ಅದಕ್ಕೆ ನಿಮ್ಗೆ ಏನು ಮಾಡಬೇಕು ಅಂತ ಕೇಳೋಕೆ ಬಂದಿದ್ದೀನಿ. ಹಾಂ ಹೌದಾ? ಹಾಗಾದರೆ ಇಲ್ಲಿ ಮಲ್ಕೊಳ್ಳಿ, ನೋಡ್ತೀನಿ ಏನಾಗಿದೆ ಅಂತ. ಸ್ವಲ್ಪ ಈ ಕಣ್ಣು ಸ್ವಲ್ಪ ದೊಡ್ಡದು ಮಾಡಿ. ಹಾಂ, ಅದೇನಾಗಿದೆ ಅಂತ ಗೊತ್ತಾಯಿತು. ಈಗ ಅದನ್ನ ಏನಾದರೂ ಆಪ್ರೇಷನ್ ಮಾಡಲಿಲ್ಲ ಅಂದರೆ ನಿಮ್ಮ ಕಣ್ಣೇ ಹಾಳಾಗೋಗುತ್ತೆ, ಮತ್ತು ಏನು ಮಾಡೋದು ನೋಡಿ. ಹೌದಾ ಸರ್? ಮತ್ತು ಏನಾದರೂ ಆಗಲಿ ಮಾಡಿಬಿಡಿ ಮತ್ತೆ. ಹಾಂ ಸರಿ, ಮಾಡ್ತೀವಿ. ಸ್ವಲ್ಪ ಹೊತ್ತು ಹೊರ್ಗಡೆ ಇರಪ್ಪ. ಆಯಿತು ಸರ್. ನೋಡಪ್ಪ, ಈಗ ನಿಂದು ಆಪ್ರೇಷನ್ ಆಗಿದೆ ಕಣ್ಣು. ಈಗ 45 ದಿನದ ತನಕ ನಿನ್ನ ತಲೆ ಮೇಲೆ ನೀರು ಹಾಕ್ಬೇಡ, ಆಯಿತಾ?
ಹಾಂ ಆಯಿತು ಸರ್, ನೀವು ಹೇಳ್ದಂಗೆ 45 ದಿನದ ತನಕ ತಲೆ ಸ್ನಾನ ಮಾಡಲ್ಲ ನಾನು. ಹಾಂ ಸರಿಯಪ್ಪ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮನೆಗೆ ಹೊರಡಾಯ್ತಾ? ಹಾಂ ಆಯಿತು ಸರ್, ಹೋಗ್ತೀನಿ. ಥ್ಯಾಂಕ್ ಯು ಸರ್. ಇರಲಿ ಬಿಡಪ್ಪ, ಇದು ನಮ್ಮ ಕರ್ತವ್ಯ.